ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಎಲ್ಬಿಗೆ ಸಂಬಂಧಿಸಿದಂತಹ ಇನ್ನೊಂದು ಬದಲಾವಣೆಯಾಗಿದೆ. ನಿನ್ನೆ ತಾನೇ ನಾನು ಒಂದು ವಿಡಿಯೋ ಮುಖಾಂತರ ಏನೆಲ್ಲ ಬದಲಾವಣೆಯಾಗಿದೆ ಅನ್ನೋದು ತಿಳಿಸ್ಕೊಟ್ಟಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ಮತ್ತೆ ಒಂದು ಸಿಹಿ ಸುದ್ದಿ. ಬದಲಾವಣೆ ಅಂದ್ರೆ ಪ್ಯಾನಿಕ್ ಆಗೋದಕ್ಕೆ ಹೋಗ್ಬೇಡಿ, ಒಂದು ಸಿಹಿ ಸುದ್ದಿಯನ್ನ ಇಲಾಖೆ ಈಗಾಗಲೇ ನಮಗೆ ನೀಡ್ತಾ ಇದೆ. ಏನೆಲ್ಲ ಬದಲಾವಣೆಯನ್ನ ಮತ್ತೆ ಮಾಡಿದ್ದಾರೆ ಎಲ್ಬಿಯಲ್ಲಿ ಅನ್ನುವಂಥದ್ದು. ದೊಡ್ಡ ಗೊಂದಲದಲ್ಲಿ ಇರೋದಕ್ಕೆ ಹೋಗಬೇಡಿ, ಬರ್ತಾ ಬರ್ತಾ ಸಾರ್ಟ್ ಔಟ್ ಅನ್ನ ಮಾಡ್ತಾ ಇದೆ ಇಲಾಖೆ. ಸೊ ಹಲವಾರು ಶಿಕ್ಷಕರು 25 ಅಂಕಗಳಿಗೆ ವಿರೋಧವನ್ನ ವ್ಯಕ್ತಪಡಿಸಿ, ವಿರೋಧ ಅಂದ್ರೆ ಏನು, ಸ್ವಲ್ಪ ಬದಲಾವಣೆ ಮಾಡಿ ಹೆಚ್ಚಿಗೆ ಹೊರೆ ಆಗತ್ತೆ ಎನ್ನುವಂತ ಮಾತನ್ನು ಹೇಳಿದರು. ಸೊ ಹಾಗಾಗಿ ಈಗಾಗಲೇ 1 ರಿಂದ 5ನೇ ತರಗತಿಗೆ 10+5 ಅಂದ್ರೆ ಒಟ್ಟು 15 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ ಅಂತ ಹೇಳಿದ್ರು. ಜೊತೆಗೆ 6 ರಿಂದ 10ನೇ ತರಗತಿಗೆ ಏನ್ ಮಾಡಿದ್ರು ಅಂದ್ರೆ 25 ಅಂಕಗಳನ್ನು ಇರಿಸಿ 20 ಅಂಕಗಳಿಗೆ ಸಂಪೂರ್ಣವಾಗಿ ಡಿಟೇಲ್ ಅನ್ನು ಯಾವ ತರ ಎಂಟ್ರಿ ಮಾಡಿದ್ರು ಅನ್ನೋದನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದೀವಿ. ಯಾರು ನೋಡಿಲ್ಲ ಕೆಳಗಡೆ ಲಿಂಕ್ ಅಲ್ಲಿ ಇರುತ್ತೆ, ಸೊ ಅದನ್ನ ನೋಡ್ತಾ ಸಾಗಿ. ಜೊತೆಗೆ ಇನ್ನೊಂದು ಸಿಹಿ ಸುದ್ದಿಯನ್ನ ಏನ್ ಕೊಟ್ಟಿದೆ ಅಂದ್ರೆ, ಸುದ್ದಿಯನ್ನ ಕೇಳಿ ತಾವೆಲ್ಲರೂ ಮೆಚ್ಚುಗೆನ ವ್ಯಕ್ತಪಡಿಸ್ತೀರಿ ಅಂತ ನನಗೆ ಅನಿಸ್ತದೆ. ಸೊ ಎಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅನ್ನುವಂಥದ್ದನ್ನ ನೋಡೋಣ. ಸೊ ಭಾಷೆ ಹಾಗೂ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಸಿಹಿ ಸುದ್ದಿ ಹೊರ ಬರ್ತಾ ಇದೆ. ಅದೇನು ಅಂದ್ರೆ, ಭಾಷೆಗಳಿಗೆ ಹಾಗೂ ಸಮಾಜ ವಿಜ್ಞಾನಕ್ಕೆ ಸ್ವಲ್ಪ ಹೊರೆ ಏನು ಕಡಿಮೆ ಆಗಲಿದೆ, ಹಾಗೂ ಇನ್ನುಳಿದ ವಿಷಯಗಳಿಗೆ ಹೊರೆಗಳು ಕಡಿಮೆ ಆಗ್ತಾವ. ಅಂದ್ರೆ ವಿಜ್ಞಾನ ಆಗಿರಬಹುದು ಹಾಗೂ ಗಣಿತ ಆಗಿರಬಹುದು, ಅವರಿಗೆ ಕಡಿಮೆ ಆಗುತ್ತಾ ಎನ್ನುವಂಥದ್ದು. ಸೊ ಸ್ವಲ್ಪ 1 ಅಥವಾ 2 ದಿನದಲ್ಲಿ ಮಾತ್ರ ಆದೇಶ ಹೊರ ಬರುತ್ತೆ, ಅವಾಗ ಕ್ಲಿಯರ್ ಆಗುತ್ತೆ. ಆದ್ರೆ ಈಗಿನವರೆಗೆ ಮಾತ್ರ ನಮಗೆ ಒಂದು ಸಿಹಿ ಸುದ್ದಿಯ ಸುಳಿವು ಸಿಕ್ಕಿಬಿಟ್ಟಿದೆ. ಅದು ಎಲ್ಲಿ ಅಂದ್ರೆ, ಈಗಾಗಲೇ DSCRT ನಿರ್ದೇಶಕರಾಗಿರ್ತಕ್ಕಂಥ ಗೋಪಾಲ್ ಕೃಷ್ಣ ಸರ್ ಅವರು ಏನ್ ಮಾಡಿದ್ದಾರೆ, ಒಂದು ಯೂಟ್ಯೂಬ್ ಲೈವ್ ಮುಖಾಂತರ ಬಂದಿದ್ದು. ಅಂದ್ರೆ ಇವತ್ತು ದಿನಾಂಕ 2ನೇ ಆಗಸ್ಟ್ಗೆ ಅಲ್ಲಿ ರಾಜ್ಯ ಮಟ್ಟದ ಮರುಸಿಂಚನ ಅನುಷ್ಠಾನ ಕಾರ್ಯಕ್ರಮದ ಬಗ್ಗೆ ಒಂದು ಯೂಟ್ಯೂಬ್ ಲೈವ್ ಇತ್ತು. ಅದರಲ್ಲಿ ಕೊಟ್ಟಿರುವಂತಹ ಸುಳಿವಿನ ಪ್ರಕಾರ ಇನ್ನು ಮುಂದೆ ಭಾಷೆಗಳಲ್ಲಿ ಪ್ರೋಸ್ ಅಂಡ್ ಪೋಯಮ್ಸ್ ಎರಡೂನ್ನ ಒಟ್ಟಿಗೆ ಸೇರಿಸಿ 1 ಯೂನಿಟ್ ಟೆಸ್ಟ್ ಅನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಗದ್ಯ ಹಾಗೂ ಒಂದು ಪದ್ಯವನ್ನ ಸೇರಿಸಿ 1 ಯೂನಿಟ್ ಟೆಸ್ಟ್ ಅನ್ನ ತೆಗೆದುಕೊಳ್ಳಬಹುದು ಎನ್ನುವಂತ ಮಾಹಿತಿ ಸಿಕ್ಕಿದೆ. ಸೊ ಇದು ಬಿಗ್ ಅಪ್ಡೇಟ್ ಆಗಿದೆ, ಹಾಗೂ ಟೀಚರ್ಸ್ಗೆ ಹೊರೆ ಸ್ವಲ್ಪ ಕಡಿಮೆ ಆಗಲಿದೆ. ಯಾಕಂದ್ರೆ ಬಹಳಷ್ಟು ಪಾಠಗಳಿದಾವೆ, ಹಲವಾರು ಪ್ರೋಸ್ ಅಂಡ್ ಪೋಯಮ್ಸ್ ಗಳಿದಾವೆ ಎನ್ನುವಂಥದ್ದು ಕೂಡ ಹಲವಾರು ಅಪಸರಗಳು ಬರ್ತಾ ಇತ್ತು. ಸೊ ಅದಕ್ಕೆ ಸಾರ್ಟ್ ಔಟ್ ಅನ್ನು ಮಾಡಿಕೊಂಡು ಈ ಒಂದು ಬದಲಾವಣೆಯನ್ನ ಇಲಾಖೆ ತಂದಿದೆ ಹಾಗೂ ತರ್ತಾನು ಇದೆ. ಇದು ಎಲ್ಲಿವರೆಗೆ ಪ್ರೊಸೆಸ್ ನಡೆಯುತ್ತೆ ಅಂದ್ರೆ ಆಗಸ್ಟ್ 10 ಕೂಡ ಇನ್ನೂ ಪರಿಷ್ಕರಣೆ ಆಗ್ತಾ ಇರುತ್ತೆ. ಸೊ ಈಗೆಲ್ಲ ಸಾರ್ಟ್ ಔಟ್ ಅನ್ನ ಮಾಡ್ತಾ ಬರ್ತಿದ್ದಾರೆ. ಎಸ್, ಇನ್ನೊಂದು ಸಿಹಿ ಸುದ್ದಿ ಏನಂದ್ರೆ, ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹಲವಾರು ಜನ ಶಿಕ್ಷಕರ ತೊಂದರೆ ಆಗಿತ್ತು. ಯಾಕಂದ್ರೆ ಸಿಲೆಬಸ್ ಬಹಳ ಇದೆ, ಹಾಗೂ ಪಾಠಗಳು 33 ಪಾಠಗಳಿದಾವೆ ನಮ್ಮೆಲ್ಲಾ ವಿಷಯಗಳಲ್ಲಿ. ಸೊ ಅದನ್ನು ಯಾವ ತರ ಮಾಡಬೇಕು, ಬಹಳಷ್ಟು ಬರ್ಡನ್ ಆಗ್ತಾ ಇದೆ ಪ್ರತಿಯೊಂದು ಪಾಠಕ್ಕೆ ಯೂನಿಟ್ ಟೆಸ್ಟ್ ನ ತೆಗೆದುಕೊಳ್ಳೋದು ಅಂತ ಹಲವಾರು ಜನರು ಇದನ್ನ ಇಲಾಖೆ ಗಮನಕ್ಕೂ ಕೂಡ ತಂದಿದ್ರು. ಅದರಲ್ಲಿ ಇಲಾಖೆಗೆ ಏನ್ ಮಾಡಿದೆ, ಸ್ವಲ್ಪ ಬದಲಾವಣೆ ಮಾಡಿದೆ. ಆ ಬದಲಾವಣೆ ಏನು ಅಂದ್ರೆ, 2 ಪಾಠಗಳನ್ನ 2 ಚಾಪ್ಟರ್ಸ್ ಗಳನ್ನ ಸೇರಿಸಿ ತಾವುಗಳು 1 ಯೂನಿಟ್ ಟೆಸ್ಟ್ ಅನ್ನ ಮಾಡಬಹುದು ಅಂತ ಕೊಟ್ಟಿದೆ. ಇದು ಕೇವಲ ಸಮಾಜ ವಿಜ್ಞಾನಕ್ಕೆ ಮಾತ್ರ ಅನ್ವಯ ಆಗ್ತದೋ ಅಥವಾ ಗಣಿತ ಮತ್ತು ವಿಜ್ಞಾನ ವಿಷಯಗಳಿಗೂ ಕೂಡ ಅನ್ವಯ ಆಗ್ತದೆ ಅನ್ನುವಂಥದ್ದನ್ನು ಆದೇಶದಲ್ಲಿ ಗೊತ್ತಾಗ್ತದೆ. ಸೊ ಈಗ ನೋಡಿ, ಈ ಒಂದು ಆದೇಶ ಎಲ್ಲಿದೆ ಅಂತ ತಾವು ಕೇಳಬಹುದು, ಸರ್ ಆದೇಶ ಎಲ್ಲಿದೆ ಅನ್ನುವಂಥದ್ದು. ಸೊ ಬಿ ಪೇಷನ್ಸ್, ಸ್ವಲ್ಪ ತಾಳ್ಮೆ ಇರಲಿ, ಸೋಮವಾರದವರೆಗೂ ಕೂಡ ಆದೇಶ ಬರುತ್ತೆ. ಸೊ ಸದ್ಯದ ಮಟ್ಟಿಗೆ ತಾವುಗಳು ಈ ಒಂದು ವಿಡಿಯೋ ಕ್ಲಿಪ್ ಅನ್ನ ತೋರಿಸಬಹುದು. ಯೂಟ್ಯೂಬ್ ಲೈವ್ ನಲ್ಲಿ ಏನೆಲ್ಲ ಮಾತಾಡಿದ್ದಾರೆ ನಿರ್ದೇಶಕರು DSCRT ಗೋಪಾಲ್ ಕೃಷ್ಣ ಸರ್ ಅನ್ನುವಂಥದ್ದು, ಬನ್ನಿ ಅದನ್ನ ಕೇಳಿಸ್ಕೊಳ್ಳೋಣ. 10ನೇ ತರಗತಿವರೆಗೆ 20 ನಂಬರ್ಗೆ ನೀವು ಪರೀಕ್ಷೆನ ಮಾಡಬೇಕಾಗ್ತದೆ, ಅದು ನಿಮ್ಮ ಗಮನದಲ್ಲಿರಲಿ. ಮತ್ತು ಈಗಾಗಲೇ ಸುತ್ತೋಲೆಯನ್ನು ಹೊರಡಿಸಿದ್ದೀವಿ. ಮತ್ತು ಕೆಲವೊಂದಿಷ್ಟು ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬದಲಾವಣೆಯನ್ನು ಸಹ ಮಾಡ್ತಾ ಇದ್ದೀವಿ. ನೀವು ಭಾಳಷ್ಟು ಜನ ಟೀಚರ್ಸ್ ಹೇಳ್ತಾ ಇದ್ರು, ಸರ್ ನಮಗೆ ತುಂಬ ಜಾಸ್ತಿ ಆಯಿತು, 25 ನಂಬರ್ಗೆ ಎಕ್ಸಾಮಿನೇಷನ್ ಮಾಡೋದು ಕಷ್ಟ ಆಗ್ತದೆ, ತಿಂಗಳು ಪೂರ್ತಿ ಅದನ್ನೇ ಮಾಡ್ಕೊಂಡಿರಬೇಕಾಗುತ್ತೆ, ಪಾಠ ಮಾಡೋಕ್ಕೆ ಸಮಯಾವಕಾಶ ಸಿಗಲ್ಲ ಅಂತೇಳಿ. ಸೊ ಅದನ್ನು ಗಮನಿಸಿ ಸರ್ಕಾರ ಏನು ಮಾಡಿದೆ, ಈಗ 1 ರಿಂದ 5ನೇ ತರಗತಿವರೆಗೂ 10 ನಂಬರು ಪ್ಲಸ್ 5 ನಂಬರ್ ಓವರ್ ಒಟ್ಟು 15 ಅಂಕಕ್ಕೆ, ಮತ್ತು 6 ರಿಂದ 10ನೇ ತರಗತಿವರೆಗೆ 15 + 5 ಮರುಸಿಂಚನ ಒಟ್ಟು 20 ಅಂಕಕ್ಕೆ ಪರೀಕ್ಷೆ ಮಾಡೋದಕ್ಕೆ ನಮಗೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂಥ ಡಿಟೇಲ್ ಆಗಿರ್ತಕ್ಕಂಥ ಸುತ್ತೋಲೆ ಈಗ ನಾವು ಇವತ್ತು ಅಥವಾ ಇವತ್ತು ಸಾಯಂಕಾಲ ಇಲ್ಲ ಮಂಡೇ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಇದು ನಿಮ್ಮ ಗಮನದಲ್ಲಿ ಇರಲಿ. ಇದ್ರ ಜೊತೆಗೆ ಕೆಲವರೆಲ್ಲ ಹೇಳ್ತಾ ಇದ್ರು, ಸರ್ ನಮ್ಮ ಲ್ಯಾಂಗ್ವೇಜಸಲ್ಲಿ ತುಂಬ ಚಾಪ್ಟರ್ಸ್ ಇದೆ, ಸೋಷಿಯಲ್ ಸೈನ್ಸಲ್ಲಿ ತುಂಬ ಚಾಪ್ಟರ್ಸ್ ಇದೆ, ಸೊ ಅಷ್ಟನ್ನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅಲ್ಲೂ ಸಹ ನಾವು ಸರ್ಕಾರ ಕೆಲವೊಂದಿಷ್ಟು ಅಲ್ಲೂ ಲಿಬರಲೈಸ್ ಮಾಡಿದೆ. ನಾವು ಭಾಷೆಗೆ ಸಂಬಂಧಪಟ್ಟಂತೆ 1 ಪ್ರೋಸು ಮತ್ತು 1 ಪೊಯಿಟ್ರಿ ತೆಗೆದುಕೊಂಡು 2 ಸೇರಿಸಿ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮಾಡೋದಕ್ಕೆ ನಾವು ಪರಿಗಣಿಸ್ತಾ ಇದ್ದೀವಿ. ಹಾಗೆ ಸೋಷಿಯಲ್ ಸೈನ್ಸಲ್ಲೂ ಸಹ ಒಂದೇ ಚಾಪ್ಟರ್ ಪ್ರತಿ ಚಾಪ್ಟರ್ಗೂ ಮಾಡೋ ಬದಲು 1 ರಿಂದ 2 ಚಾಪ್ಟರ್ಗಳನ್ನು ಸೇರಿಸ್ಕೊಂಡು ನಿಮ್ಗೆ ಅನುಕೂಲಕ್ಕೆ ತಕ್ಕನಾಗೆ ಯೂನಿಟ್ ಟೆಸ್ಟ್ ಮಾಡೋದಕ್ಕೂ ಸಹ ನಾವು ಗೈಡ್ಲೈನ್ಸನ್ನು ಕೊಡ್ತಾ ಇದ್ದೀವಿ. ಸೊ ಇವೆಲ್ಲವನ್ನೂ ಸಹ ಗಮನಿಸ್ಕೊಳ್ಳಿ. ಮತ್ತು ಈಗಾಗಲೇ ನಾವು ಕ್ವಶನ್ ಬ್ಯಾಂಕನ್ನು ಬಿಡುಗಡೆ ಮಾಡಿದ್ದೀವಿ. ದಯಮಾಡಿ ಅದಕ್ಕಿನ್ನೂ ಫೀಡ್ಬ್ಯಾಕ್ ಬೇಕು ನಮಗೆ, ಅದೇ ಫೈನಲ್ ಅಲ್ಲ. ಈಗ ಲಾಸ್ಟ್ ಟೈಮು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಸುಮಾರು ಇದೇ ಶನಿವಾರ 1 ತಿಂಗಳ ಹಿಂದೆ, ಒಂದು 21 ದಿವಸದ ಹಿಂದೆ ಒಂದು VC ಮಾಡಿದರು. ಸೊ ಮಾಡಿದ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಈಗ ನಾವೇನು ಕ್ವಶನ್ ಬ್ಯಾಂಕ್ ಮಾಡಿದ್ದೀವಿ, ಇದಕ್ಕೆ ಏನಾದ್ರು ಸಲಹೆಗಳು, ಇನ್ನೂ ಏನಾದ್ರು ಬದಲಾವಣೆಗಳು ಮತ್ತು ಹೆಚ್ಚುವರಿಯಾಗಿ ಸೇರಿಸಲ್ಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು ಏನಾದ್ರು ಇದ್ದರೆ ನೀವು ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು, ದಯಮಾಡಿ ಈಗಲೂ ಸಮಯಾವಕಾಶ ಇದೆ. ಆಗಸ್ಟ್ 10ನೇ ತಾರೀಕು ತನಕ ಸಹ ನಿಮ್ಗೆ ಅವಕಾಶ ಇದೆ. ಅಷ್ಟರೊಳಗಡೆ ಪ್ರತಿ ವಿಷಯದಲ್ಲಿ ಏನಾದ್ರು ಹೆಚ್ಚುವರಿಯಾಗಿ ಪ್ರಶ್ನೆಗಳನ್ನು ಸೇರಿಸಬೇಕು ಅಂದರೆ ವಿ ವೆಲ್ಕಮ್ ಇಟ್, ಖಂಡಿತ ಕಳಿಸ್ಕೊಡಿ. ಮತ್ತು ಯಾವುದೇ ರೀತಿಯಲ್ಲಿ ಸಲಹೆ ಇದ್ರೂ ಸಹ ನಾವು ಖಂಡಿತ ಪರಿಗಣಿಸ್ತೀವಿ. ಯಾಕೆಂದರೆ ಇದು ಒಂದೇ ಸಾರಿ ನಾವು ಏನು 100% ಸರಿ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಹೋಗ್ತಾ ಸಾಕಷ್ಟು ಬದಲಾವಣೆ ಆಗುತ್ತೆ. ಮುಂದಿನ ವರ್ಷದಷ್ಟೊತ್ತಿಗೆ ಅದು ಕಾಂಕ್ರೀಟ್ ಆಗುತ್ತೆ.
ಸೊ ಆ ನಿಟ್ಟಿನಲ್ಲಿ ಈ ಬದಲಾವಣೆಗೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಮತ್ತೆ ನಿಮ್ಮಿಂದ ಅಭಿಪ್ರಾಯಗಳನ್ನು ಸಹ ನಾವು ಸಂಗ್ರಹಿಸಲಿಕ್ಕೆ ಸಿದ್ಧ ಇದ್ದೀವಿ. ದಯಮಾಡಿ ಕಳಿಸ್ಕೊಡಿ. ಮತ್ತೆ ಕೇಳಿಸ್ಕೊಂಡಿದ್ದಾನೆ ಈಗ ನಮಗೆ ಕ್ಲಿಯರ್ ಆಗ್ತಾ ಇದೆ ಈ ಒಂದು ವಿಡಿಯೋದ ಮುಖಾಂತರ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಥವಾ DSCRT ಜ್ಞಾನದೀಪ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಹೋಗಿ ತಾವುಗಳು ಅದನ್ನ ವೀಕ್ಷಣೆಯನ್ನ ಮಾಡಬಹುದಾಗಿದೆ. ಇನ್ನು ಎರಡನೇ ಸುದ್ದಿ ಬಂದ್ಬಿಟ್ಟು ಮರುಸಿಂಚನಕ್ಕೆ ಸಂಬಂಧಿಸಿದಂತೆ ಮರುಸಿಂಚನಕ್ಕೆ 5 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಅಂದ್ರೆ ಹಿಂದಿಯನ್ನ ತೃತೀಯ ಭಾಷೆ ಹಿಂದಿಯನ್ನ ಹೊರತುಪಡಿಸಿ ಕನ್ನಡ ಮಾಧ್ಯಮದಲ್ಲಿ ಮಿಕ್ಕಿದ 5 ವಿಷಯಗಳಿಗೇನಿದೆ ಮರುಸಿಂಚನ ಇದೆ ಕನ್ನಡ ಮಾಧ್ಯಮದಲ್ಲಿ ಎನ್ನುವಂಥದ್ದು. ಸೊ ಇನ್ನು ಯಾವೆಲ್ಲ ಜಿಲ್ಲೆಗಳಿಗೆ ಇದೆ ಅಲ್ಲಿ ಮರುಸಿಂಚನ ತೆಗೆದುಕೊಳ್ಳಲೇಬೇಕು 5 ಅಂಕಗಳಿಗೆ ಎನ್ನುವಂಥದ್ದು ಆದೇಶ ಮಾಡಿದೆ. 15 ಅಂಕಗಳು LBA ಹಾಗೂ 5 ಅಂಕಗಳು ಮರುಸಿಂಚನ. ಎಲ್ಲಿ ಹಾಗೂ ಯಾವ ವಿಷಯದಲ್ಲಿ ಹಾಗೂ ಯಾವ ಮಾಧ್ಯಮದಲ್ಲಿ ಮರುಸಿಂಚನ ಸಾಹಿತ್ಯ ಲಭ್ಯವಿಲ್ಲ ಅಲ್ಲಿ ಏನ್ ಮಾಡ್ಬೇಕಾಗಿರುತ್ತೆ 20 ಅಂಕಗಳಿಂದ LBA ಪ್ರಶ್ನೆ ಪತ್ರಿಕೆನ ತಯಾರಿಸ್ಕೊಳ್ಬೇಕಾಗುತ್ತೆ. ಸೊ ಹೋದ ವರ್ಷ ಏನ್ ಮಾಡಿದ್ರು ಅಂದ್ರೆ ಮರುಸಿಂಚನವನ್ನ 17 ಜಿಲ್ಲೆಗಳಿಗೆ ಅಪ್ಲೈ ಮಾಡಿದ್ರು. ಸೊ ಈ ವರ್ಷ ಮತ್ತೆ ಅದಕ್ಕೆ ಏನ್ ಮಾಡಿದ್ದಾರೆ 10 ಜಿಲ್ಲೆಗಳನ್ನ ಆಡ್ ಮಾಡಿದ್ದಾರೆ. ಅಂದ್ರೆ ಒಟ್ಟಿಗೆ 27 ಜಿಲ್ಲೆಗಳಲ್ಲಿ ಮರುಸಿಂಚನ ಕಾರ್ಯಕ್ರಮ ಈ ವರ್ಷ ನಡೆಯಲಿದೆ. ಸೊ ಅದೇ ಒಂದು ಉದ್ದೇಶದಿಂದ ಈ ಒಂದು ಇವತ್ತಿನ ಸಂಪೂರ್ಣ ಯೂಟ್ಯೂಬ್ ಲೈವ್ ಇತ್ತು, ಅದರಲ್ಲಿ ಈ ಎಲ್ಲ ಮಾಹಿತಿ ನಮಗೆ ಗೊತ್ತಾಗಿರುವಂತದ್ದು. ಸೊ ಇನ್ನು ಯಾವೆಲ್ಲ ಜಿಲ್ಲೆಗಳಿಗೆ ಇದೆ ಎನ್ನುವಂಥದ್ದು ಪಟ್ಟಿನ ಕೂಡ ಸೋಮವಾರ ಮಂಗಳವಾರ ಬಿಡುಗಡೆ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳು ಅದರಲ್ಲಿ ಇದ್ದೇ ಇರ್ತಾವೆ. ಯಾವ ಜಿಲ್ಲೆಗಳು ಇಲ್ಲ ಅಂದ್ರೆ ಜಿಲ್ಲೆಗಳಿಗೆ ಇಲ್ಲ ಎನ್ನುವಂತಾದ್ರೆ ಟಾಪ್ ಪರ್ಸೆಂಟೇಜ್ SSLC ಅಲ್ಲಿ ಯಾವೆಲ್ಲ ಟಾಪ್ ಪರ್ಸೆಂಟೇಜ್ ಪಡೆದುಕೊಂಡು ಮೇ ಬಿ ಅದಕ್ಕೆ ಇಲ್ಲದೆ ಇರಬಹುದು ಅಂತ ನನಗೆ ಅನ್ಸುತ್ತೆ. ಸೊ ಪಟ್ಟಿ ಬಿಡುಗಡೆ ಮಾಡಿದಾಗ ಅದನ್ನ ನೋಡೋಣ. ಇನ್ನೊಂದು ವಿಷಯ ಈ ಒಂದು ಯೂಟ್ಯೂಬ್ ಲೈವ್ ಮುಖಾಂತರ ಏನ್ ಗೊತ್ತಾಯಿತು ಅಂದ್ರೆ ಶಿಕ್ಷಕರಿಗೆ ತರಬೇತಿಗಳನ್ನ ಆಯೋಜನೆ ಮಾಡುವ ಕುರಿತು. ಸೊ ಈಗ ನಮಗೆಲ್ಲರೂ ಗೊತ್ತಿರುವಂತೆ ಈ ವರ್ಷ ಟೀಚರ್ಸ್ಗೆ ಶಾಲಾ ಅವಧಿಯಲ್ಲಿ ಅಥವಾ ಅವರ ಶೈಕ್ಷಣಿಕ ಅವಧಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಯಾವುದೇ ತರನಾಗಿರ್ತಕ್ಕಂಥ ಟ್ರೈನಿಂಗ್ಗಳನ್ನ ಶಾಲಾ ಅವಧಿಗಳಲ್ಲಿ ಇಟ್ಟುಕೊಂಡಿಲ್ಲ ಅಂತ ಹೇಳಿದ್ರು. ಸೊ ಒಂದಿಷ್ಟು ತರಬೇತಿಗಳನ್ನ ಅದು ಮ್ಯಾಂಡೇಟರಿಯಾಗಿ ಅನಿವಾರ್ಯವಾಗಿ ಇರುವುದರಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಈಗಾಗಲೇ ಅನುದಾನ ಬಿಡುಗಡೆಯಾಗಿದೆ. ಅಂತಹ ತರಬೇತಿಗಳನ್ನು ಮಾತ್ರ ಈ ವರ್ಷ ಶಾಲಾ ಅವಧಿಯಲ್ಲಿಯೂ ಸಹಿತ ಆಯೋಜನೆಯನ್ನ ಮಾಡ್ತಾರೆ ಎನ್ನುವಂತ ಸುದ್ದಿ ಗೊತ್ತಾಗ್ತದೆ. ಅದು ಯಾವ್ದಾವ್ದು ಅಂದ್ರೆ ಮರುಸಿಂಚನ ತರಬೇತಿ ಆಗಿರ್ಬೋದು ಹಾಗೂ ಶಿಕ್ಷಕರ ಪುನಶ್ಚೇತನ ತರಬೇತಿ. ಸೊ ಇದನ್ನ ಶಾಲಾ ಅವಧಿಯಲ್ಲಿ ಮಾಡ್ತಾರೆ. ಜೊತೆಗೆ ಮತ್ತೆ ಏನು ಅಂದ್ರೆ ಗಣಿತ ಗಣಕ ಎನ್ನುವಂತ ತರಬೇತಿನೂ ಕೂಡ ಇದನ್ನು ಕೂಡ ಅನಿವಾರ್ಯ ಹಾಗೂ ಮ್ಯಾಂಡೇಟರಿ ಆಗಿರೋದ್ರಿಂದ ಇದಕ್ಕೆ ಅವಕಾಶ ಸಿಕ್ಕಿದೆ. ಇನ್ನು ಉಳಿದಿರತಕ್ಕಂಥ ತರಬೇತಿಗಳಿಗೆ ಯಾವೆಲ್ಲ ಅನಿವಾರ್ಯ ಅನಿಸ್ತ ಅವುಗಳನ್ನ ಮಾತ್ರ ಏನ್ ಮಾಡ್ತಾರೆ ಶಾಲಾ ಅವಧಿಯಲ್ಲಿ ಅಂದ್ರೆ ಶೈಕ್ಷಣಿಕ ಶಾಲಾ ದಿನಗಳಲ್ಲಿ ಅದನ್ನು ತೆಗೆದುಕೊಳ್ತಾರೆ ಎನ್ನುವಂಥದ್ದು. ಇನ್ನುಳಿದ ತರಬೇತಿಗಳು ಶಾಲಾ ಆಫ್ ಸ್ಕೂಲ್ ಡೇಸ್ನು ಕೂಡ ತೆಗೆದುಕೊಳ್ಳಬಹುದು. ಸೊ ಇಷ್ಟು ಮಾಹಿತಿ ನಮಗೆ ಲಭ್ಯವಾಗಿತ್ತು. ಸೊ ಈ ಒಂದು ಸ್ವೀಟ್ ಆಗಿರುವಂತಹ ಹಾಗೂ ಶಾರ್ಟ್ ಆಗಿರುವಂತಹ ಹಾಗೂ ಸಿಹಿ ಆಗಿರುವಂತಹ ಸುದ್ದಿಯನ್ನ ತಾವುಗಳು ನಮ್ಮ ಶಿಕ್ಷಕ ಮಿತ್ರರ ಜೊತೆಗೆ ಹಂಚಿಕೊಳ್ತೀರಾ ಎನ್ನುವಂತ ಭಾವನೆ ನನಗಿದೆ. ಹಾಗೂ ಒಂದಿಷ್ಟು ಬರ್ಡನ್ ಇದರಿಂದ ನಮಗೆ ಕಡಿಮೆ ಆಗಬಹುದು. LBA ಹೊರೆಯನ್ನ ಸ್ವಲ್ಪ ಮಟ್ಟಿಗೆ ಏನ್ ಮಾಡಿದರೆ ಕಡಿಮೆಯನ್ನ ಮಾಡಿದ್ದಾರೆ, ಆದರೆ LBA ನ ತೆಗೆದುಕೊಳ್ಳಲೇಬೇಕಾಗಿರುವಂತದ್ದು. ಇನ್ನು ಮರುಸಿಂಚನ ಬಗ್ಗೆ ಏನೆಲ್ಲ ಅನುಷ್ಠಾನಗಳಾಗಿದ್ದಾವೆ ಅನ್ನೋದನ್ನ ಯೂಟ್ಯೂಬ್ ಲೈವ್ ಅಲ್ಲಿ DSCRT ಯೂಟ್ಯೂಬ್ ಲೈವ್ ಅಲ್ಲಿ ತಾವುಗಳು ಹೋಗಿ ಅದನ್ನ ವೀಕ್ಷಣೆಯನ್ನ ಮಾಡಬಹುದು. ಸೊ ಜಕಾರ ಕಡಿಮೆಯನ್ನ ತಪ್ಪದೆ ಇನ್ನೂವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಂತಹ ವಿಡಿಯೋಗಳನ್ನು ಪಡಿತಾ ಇರಿ, ಇನ್ಫಾರ್ಮೇಟಿವ್ ಆಗಿ ಇರುತ್ತವೆ. ಸೊ ಇದನ್ನ ಅತಿ ಹೆಚ್ಚಿಗೆ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ ಹಾಗೂ ಹೈಪ್ ಬಟನ್ ಅನ್ನು ಕೂಡ ಪ್ರೆಸ್ ಮಾಡ್ತಾ ಇರಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.